ಮೇಡಮ್ ಅವ್ರ ಆರಾಮ್? ಹಾ, ಆರಾಮಿದ್ದೀನಿ. ನೀವ್ ಹೆಂಗಿದ್ದೀರಾ? ಆರಾಮಿದ್ದೀನಿ ನೋಡಿ ಮೇಡಮ್. ಓಹೋ, ಫುಲ್ ಊಟ ಖುಷಿಯಾಗಿದ್ದೀರಾ? ಆಗಿಲ್ಲ? ಹಾ, ಇವಾಗ ಮಾಡ್ಬೇಕು. ಅಡಿಗೆ ಇವಾಗ ಆಯ್ತಲ್ಲ ನಿಮ್ದು? ಹೌದು ಹೌದು. ಹೌದಾ, ಅಣ್ಣವ್ರು ಆರಾಮದಾರ? ಹಾ, ಆರಾಮಿದ್ದಾರೆ. ಹಾ, ನಿಮ್ಮ ಚಿಕ್ಕಪ್ಪ ಯಾರು ಅವರೆಲ್ಲ ಆರಾಮದಾರ? ಎಲ್ಲ ಆರಾಮಿದ್ದಾರೆ. ಏನ್ ಸಮಾಚಾರ? ಏನು ಬಾ ದಿವಸ ಫೋನೇ ಮಾಡಿದಿಲ್ಲ ಮೇಡಮ್, ಅದಕ್ಕೆ ಮಾಡಂದ್ರೆ ಮಾಡಿದ್ರು ಸೀದಾ. ಹೌದು ಹೌದು. ಹಾಕಿಲ್ಲ. ಹ್ಮ್, ಏನ್ ಮದ್ವೆ ಆಗೋಯ್ತಲ್ಲ ಮಗಂದು? ನೀವು ಬರ್ಲಿಲ್ಲಲ್ಲ ಮತ್ತೆ. ಎಲ್ಲಿ ಈಗ ಸುಮಾರು ಕರಿತಾನೆ ಇರ್ತಾರೆ, ಹೋಗಕ್ಕಾಗಲ್ಲ, ಟೈಮು ಸಿಗೋದಿಲ್ಲ. ಹ್ಮ್, ನಿಮ್ ಮಗ ಆರಾಮದಾರ? ಹಾ, ಹೌದೌದು. ಮಗಳು ಒಂದೇ ಅಲ್ಲ? ಹಾ, ಹೌದು. ಹ್ಮ್, ಮತ್ತೆ ಬರ್ರಿ ಮತ್ತೆ ನಮ್ಮೂರಿಗೆ ಒಂದ್ಸಲ. ಹಾ, ಬರ್ತೀನಿ. ಯಾವಾಗ ಟೈಮ್ ಮಾಡ್ಕೊಂಡ್ ಬರ್ತೀನಿ. ಟೈಮ್ ನೋಡ್ಕೊಂಡ್ ಬರ್ತಾರಾ? ಹ್ಞೂ ಹ್ಞೂ. ಹ್ಮ್, ಮತ್ತೆ ಹೆಂಗೆ ಅಲ್ಲಿಗೆ ನಿಮ್ಮ ಹೋಗ್ಬೇಕಲ್ಲ? ಮಗನ್ ಮದ್ವೆ ಆಗಿದ್ದು ತುಂಬಾ ಅಲ್ಲ ಮಿರಾಕಲ್ ಮೇಡಮ್, ಅನ್ನಿಸ್ತು ಅಲ್ವಾ? ಅಲ್ಲ ಮೇಡಮ್, ಮತ್ತೆ ಇವ್ರಿಗೆ ಮತ್ತೆ ಆಗೈತಲ್ಲ, ಮತ್ತೆ ಅಲ್ಲಿಗೆ ಹೋಗ್ಬೇಕಲ್ಲ, ಮತ್ತೆ ಪೂಜೆ ಮಾಡ್ಸಕ್ ಇವ್ರು. ಹಾ, ಹೌದು. ಅದು ಹ್ಮ್ ಪೂಜೆ ಟೈಮಲ್ಲಿ ಅರ್ಕೆ ಮಾಡಿಸಿದ್ನಲ್ವಾ, ಹ್ಮ್ ಇನ್ನೊಂದ್ಸರಿ ಪೂಜೆದು ಬರ್ಬೇಕಾಗುತ್ತೆ ಅಂತೇಳಿ. ಹೌದು. ಹಾ, ಬರ್ಬೇಕಾಗುತ್ತೆ ಅವರು. ಏಕೆಂದ್ರೆ ಇವಾಗ ಒಳ್ಳೆ ಹುಡುಗಿನೇ ಸಿಕ್ಕಿದಾಳೆ. ಸುಮಾರೆಲ್ಲ ಹುಡುಕಿ ಹುಡುಕಿ ಸಾಕಾಗಿ ಸುಸ್ತಾಗಿ. ಎಲ್ಲ ನಿಮ್ಮ ಆಶೀರ್ವಾದ ಮೇಡಮ್ ನಮ್ಗೆ. ನಿಮ್ಮ ನಂದೇನಿಲ್ಲ, ಆಶೀರ್ವಾದ ದೇವ್ರ ಇರ್ಬೇಕು. ಆಶೀರ್ವಾದ. ನಿಮ್ಮ ಆಶೀರ್ವಾದ ಇರ್ಬೇಕು, ದೇವ್ರ ಪರಮಾತ್ಮದ ಆಶೀರ್ವಾದ ಇರ್ಬೇಕು. ಎಲ್ಲಾ ಆಶೀರ್ವಾದ ಇದ್ರೇನೆ ನಮ್ದು ಮುಂದೆ ಆಗೋದು ಅದು. ಹೌದು, ನಾವೊಂದು ಮಾಧ್ಯಮದ ರೀತಿಯಲ್ಲಿ ಕೆಲಸ ಮಾಡೋದು ಅಷ್ಟೇನೆ. ಒಂದು ಅಷ್ಟೇ. ರೂಟ್ ಹೌದು. ತೋರಿಸ್ಕೊಡ್ತೀವಿ, ಬಟ್ ಎಲ್ಲ ಒಟ್ಟು ಹ್ಮ್ ನಂಬಿ ದುಡಿದ್ರೆ ಆ ಪರಮಾತ್ಮ ನಂಬಿ ದುಡಿದ್ರೆ ಐತೆ. ಹ್ಮ್ ಹ್ಮ್, ಹೌದು ಹೌದು. ಅದಕ್ಕೆ ಇವಾಗ ಬರ್ಬೇಕು ಹ್ಮ್. ಅಂತ ಇದಾವೆ. ಯಾವಾಗ ಕರ್ಕೊಂತಾನ ಗೊತ್ತಿಲ್ಲ ದೇವ್ರು. ತುಂಬಾ ಮಿರಾಕಲ್ ಅನ್ನಿಸ್ತು ಅಲ್ವಾ? ಹಾ, ಮದ್ವೆನೇ ಆಗೋದಿಲ್ಲ, ಇನ್ನೇನ್ ಸೆಟ್ಟೇ ಆಗಲ್ಲ ಅವರಿಗೆ. ಅದು ಬ್ಯಾಡ ಮೇಡಮ್, ಹೇಳಂಗಲ್ಲ ಟೆನ್ಷನ್. ನಿಮ್ದೇ ದೊಡ್ಡ ಟೆನ್ಷನು. ಆ ದೇವ್ರಿಗೆ ಹೋಗೋಣ, ಅಲ್ಲಿ ಮುಡಿ ಕೊಡೋಣ, ಇಲ್ಲಿ ಹಂಗ್ ಮಾಡೋಣ, ಮತ್ ಅಲ್ಲಿ ಸ್ಯಾರಿ ಒಪ್ಸ. ನಾನು ಹೇಳ್ತಾ ಇದ್ದೀನಿ ಅಲ್ಲ ಅಲ್ಲ 6 ಮೇಡಮ್, ಮಂತ್ ಸುಮ್ನಿರ್ರಿ ಅಂತೇಳಿ. ನಾವ್ ಹಂಗಲ್ಲ, ದೇವ್ರ ನಂಬಿಕೆ ದೇವ್ರ ಮೇಲೆ ನಂಬಿಕೆ ಅಂದಿದ್ದು. ಇವರಪ್ಪ ದಿನ ದೊಡ್ಡ ಟೆನ್ಷನ್, ದಿನ ಬುದ್ಧಿ ಆಟ ನಮ್ಮ ಮನ್ಯಾಗ. ಇದೇ ಜಗಳ, ಹೌದೌದು ಬರೇ ಇದೇ ಜಗಳ. ಹೌದೌದು. ಅವ್ರಿಗೆ ಮದ್ವೆ ಸೆಟ್ ಆಗ್ತಿಲ್ಲ ಅಂತೇಳಿ. ಹಾ, ಅದೇ ಇವತ್ನಲ್ಲ, ನಿನ್ನಿಂದ ಆಗೋದು, ನಿನ್ನಿಂದ ತಲೆ ತಿಂದು ನಾನು ನಿನಗೆ ಗೊತ್ತಿಲ್ಲ. ಸುಮ್ಮನೆ ಬಾಳ ಇದ್ದರಿಗೆ ಒಳ್ಳೆ ಹುಡುಗಿ ಸಿಗ್ತದೆ, ಇನ್ನೇನ್ ಆಲೋಚನೆ ಮಾಡ್ಬೇಡ. ಸುಮ್ಮನೆ ನನ್ನ ಮನೆಗೆ ಹೇಳ್ತಂದ್ರೆ ಕೇಳೋರ ಆಮೇಲೆ ಅಪ್ಸಲ್. ಹಾ, ಬಾಳ ದಿನ ಇದ್ರೆ ನಾನು ಆಲೆ ಗೊತ್ತಾಗ್ಬಿಡತ್ತ. ಬಾಳ ದಿನ ಇದ್ದರಿಗೆ ಒಳ್ಳೆ ಮನೆ ಸಿಗೋದು, ಒಳ್ಳೆ ಗಂಡ ಸಿಗೋದು, ಒಳ್ಳೇದೇ ಸಿಗ್ತತಿ ಎಲ್ಲದು. ನಾವು ಆಸೆ ಬಿದ್ದು ಮಾಡ್ತೀವಿ ನೋಡು, ಅದು ಹೌದು ಅದೇ ಕೆಟ್ಟದು. ಹೌದು ಹೌದು. ನೋಡು. ಮತ್ತೆ ಅದು ಅಲ್ಲದೆ ನಿಮಗೆ ಸ್ವಲ್ಪ ಅವ್ರಿಗೆ ಪ್ರಾಬ್ಲಮ್ ಇತ್ತಲ್ವಾ, ದೋಷದ್ದು. ಮತ್ತೆ ಕೆಲವೊಂದೆಲ್ಲ ಹೇಳಿದ್ನಲ್ಲ, ಅದೇ ತರನೇ ನಿಮ್ ಮಗ ಕರೆಕ್ಟಾಗಿ ಫಾಲೋ ಮಾಡಿದ್ರು, ನೀವು ಫಾಲೋ ಮಾಡಿದ್ರಿ. ನೀವು ಪೂಜೆ ಮಾತ್ರ ಮಸ್ತ್ ಮಾಡಿದ್ರು ಬಿಡು ಕ್ಷೀಣ. ಹೌದು ಹೌದು. ಮಾಡ್ತು ಎಲ್ಲ. ನೀವೊಂದೇ ಅಲ್ಲ, ಇಲ್ಲಿ ಕೂಡ ಹೇಳಿದ್ರು ಹುಡುಗಿ, ನಿಮ್ ಜನ ಹೇಳಿದ್ರು. ಸ್ವಾಮೀಜಿ ಕೂಡ ಬೇಸ್ ಮಾಡಿದ್ರು. ಬೆಳಗ್ಗೆ ಜನ 5 ಗಂಟೆಗೆ ಎದ್ದು ಮಾಡಿದ್ರು. ಹಾ ಹಾ, ಹೌದು ಹೌದು. ಯಾಕೆಂದ್ರೆ ನಾವ್ ಮನ್ಸಿಟ್ಟು ಅಲ್ಲಿ ಮಾಡ್ತೀವಲ್ವಾ, ಮತ್ತಿನ್ನೊಂದು ಯಾವ್ದೋ ಏನೋ ಒಂದು ಸಮಸ್ಯೆ ಇರುತ್ತೆ, ಅದನ್ನ ಅರಪ್ಪ ಬಂದ್ಮಕ್ ಬೈದಪ್ಪ ಇಲ್ಲಿ ಪೂಜೆ ಹಂಗೇನ್ ಮಾಡ್ದ ಅದ್ರ ಆಗೈತೆ, ನಮ್ಗೆ ಸರಿಯಾಗಿಲ್ಲ ಅಂದ್ರ. ಹೌದು ಹೌದು. ಅವತ್ತು ಹೇಳಿದ್ರು ನಿಮ್ ಮಗ, ಅವ್ರಿಗೆ ಯಾಕೋ ಅಷ್ಟು ತೃಪ್ತಿ ಅನ್ನಿಸ್ಲಿಲ್ಲ ಪೂಜೆದು, ಹಂಗೆ ಹಿಂಗೆ ಅಂತೇಳಿ. ಹೌದು. ಬಟ್ ರಿಸಲ್ಟ್ ಬಂತಲ್ವಾ ಮೇನು. ಹಾ, ಎಲ್ಲರಿಗೂ ಕುಂದಿರ್ಸಿ ಮಾಡ್ಯಾರ. ಅದು ನಮಗ್ ಮಾಡ್ತಾರ ಗೊತ್ತಾ, ಇನ್ನೊಬ್ರಿಗೆ ಮಾಡ್ತಾರ ಏನ್ ಗೊತ್ತಾ ಅಂತ ಬೈದ್ರು ಅವ್ರ ಅಪ್ಪರು. ಅಲ್ಲ, ಅದ್ ಏನಾದ್ರೂ ಆಗಿರ್ಲಿ, ಒಟ್ಟಲ್ಲಿ ಮೇನು ನಾನ್ ಪ್ರೇಯರ್ ಮಾಡಿದ್ನ, ನೀವೆಲ್ಲ ಪ್ರೇಯರ್ ಮಾಡಿದ್ರ, ನಾವಲ್ಲಿ ಹಾರ್ಟ್ಲಿ ಅಂದ್ರೆ ಮನಸ್ಸಿನಿಂದ ಫುಲ್ಲು ಮಾನಸಿಕ ಪೂಜೆ ಅಂತೀವಿ ಅದಕ್ಕೆ. ನಮ್ಗಲ್ಲಿ ಕರೆಕ್ಟಾಗಿ ಆಯ್ತೋ ಬಿಡ್ತೋ ಅದು ಬೇಡಯ್ಯ. ಪ್ರತಿಯೊಂದು ಪೂಜೆನಲ್ಲಾಗ್ಲಿ, ಪ್ರತಿಯೊಂದು ಯಾವುದೇ ಒಂದು ಇದ್ರಲ್ಲಾದ್ರೂ ಏನಾದ್ರೂ ಒಂದ್ ಸ್ವಲ್ಪ ಮಿಸ್ಟೇಕ್ ಅನ್ನೋದು ಇದ್ದೇ ಇರುತ್ತೆ. ಬಟ್ ನನಗ್ ನಂಬಿಕೆ ಇತ್ತು ಒಟ್ನಲ್ಲಿ 6 ಮಂತ್ ಒಳಗಡೆ ಅಂತ. ಆಯ್ತಲ್ಲ. ಆಯ್ತು ಬಿಡು ಮೇಡಮ್, ನಿಮ್ ಮಾತ್ರ ಆಗ್ಲಿ ತಗ, ಒಳ್ಳೇದಾಗ್ಲಿ. ಎಷ್ಟು ಖುಷಿ ಆಗ್ತಿದೆ ಈಗ. ಎಷ್ಟು ಖುಷಿ ಆಗೈತಲ್ಲ. ಮತ್ತೆ ಬರ್ರಿ, ಮತ್ತೆ ನಮ್ಮೂರಿಗೆ ಬಂದ್ರೆ ಖುಷಿ ಇರ್ತೈತಿ. ನೀವು ಬರೋಣ, ಏನ್ ಕೊಡ್ತೀರಾ? ಏನ್ ಕೊಡ್ಬೇಕು? ಶಿವಪ್ಪ ಶಿವ ಮದಿ ಮಾಡಿವಲ್ಲ, ಮದಿ ಆಗೈತೆ, ಏನ್ ಕೊಡ್ತಿ ಕೇಳೋಣ. ಬರ್ರಿ. ಹೌದಾ? ನಿಮ್ ಗಂಡ ಐತಿ ಯಾವ್ದು? ನಿಮ್ಗೆ ಎಂತ ಬಟ್ಟೆ ಬೇಕಂತ ಬಟ್ಟೆ ಕೊಡ್ತಾನ, ಬರ್ರಿ. ಓಹೋ, ಹಂಗೆ. ಬರ್ರಿ ಅಣ್ಣ ನೀನು. ಆಯ್ತಾಯ್ತು, ಬರೋಣ. ನೀವು ಬರೋದೇ ಚೆನ್ನಾಗ್ ಕೊಡ್ತಾ ಇದ್ದೆ, ಅದೇನ್ ಬಟ್ಟೆ ಬಾ. ಆಯ್ತು, ಟೈಮ್ ಮಾಡ್ಕೊಂಡು ಒಂದ್ಸರಿ ಬರ್ತೀನಿ. 1-2 ಡೇಸ್ ಇರ್ತೀನಿ ನಿಮ್ಮೂರಲ್ಲಿ. ಸರಿ, ಒಂದ್ 2 ದಿವಸ ಮುಂದೆ ಮಾಡ್ಬೇಡ ಬರೋತ್ನಾಗ.
ಹಾ ಆಯ್ತು, ನಾನು ಮುಂಚೆನೆ ಒಂದು ವಾರ ಮುಂಚೆನೆ ಹೇಳ್ತೀನಿ. ಕರ್ಕೊಂಬರ್ತೀನಿ ಅವನು. ಮತ್ತೆ 9 ಗಂಟೆ ಆಯ್ತು ಮೇಡಮ್, ಇನ್ನ ಊಟ ಆಗಿಲ್ಲ. ಆಯ್ತಾಯ್ತು ಮಾಡೋಗಿ. ನೀವು ನಮ್ದೇನ ಆಯ್ತು, ನಾವ್ ಮಾಡಿ ವಾಕಿಂಗ್ ಮಾಡಕತ್ತಾರ ಇಲ್ಲೇ. ನಂದು ಹೆಂಗ್ ಗೊತ್ತಾ, ನಂದು ಟೈಮಿಂಗ್ಸ್ ಅದೆಲ್ಲ ಏನೂ ಇಲ್ಲ. ಒಂದೊಂದು ಟೈಮು ಮರ್ತೇ ಹೋಗ್ಬಿಡುತ್ತೆ. ಈಗ ಕ್ಲೈಂಟ್ಸ್ ಜೊತೆ ಮಾತಾಡ್ತಾ ಇರ್ತೀನ, ಏನೋ ಕೆಲಸ ಮಾಡ್ತಾ ಇರ್ತೀನಿ. ಒಟ್ನಲ್ಲಿ ಅವಾಗ ಸ್ವಲ್ಪ ಏನಾದರೂ ತಿಂತಾನೆ ಇರ್ತೀನಿ. ಸ್ವಲ್ಪ ಹೊಟ್ಟೆ ಚುರುಕ್ ಅನ್ನಿಸ್ತು ಅಂದ್ರೆ ತಿಂತಾ ಇರ್ತೀನಿ. ನಾನೇ ಜಾಸ್ತಿ ತಿನ್ನೋದು ನೋಡಕ್ ತೆಳ್ಳಗಿದ್ರು. ನೀನ್ ತೆಳಗಿದೆಯಮ್ಮ. ನಾವು ದಪ್ಪ ಆಗ್ಬಿಟ್ಟಿ ಮೇಡಮ್. ಹೌದಾ? ಹಂಗೆ ನಾನು ಸೊಸೆನ ನೋಡಿ ಫೋಟೋದಲ್ಲಿ ಅಷ್ಟೇ ನೋಡಿರೋದು. ಏನ್ ಹೇಳಿ ದಪ್ಪ ಆಗ್ಬಿಟ್ಟಿದ್ ನಮ್ಗೆ. ಈಗ ಎಲ್ಲಾರ ಅಂತ ಸೊಸೆ ಬಂದ ಉಂಡು ದಪ್ಪ ಆಗ್ಬಿಟ್ಟಿ ಖುಷಿಗೆ ದಪ್ಪ ಆಗೋಗ್ಬಿಟ್ಟಿದ್ದೀರಾ? ಆ ಖುಷಿನ ಯಾರಾದ್ರೂ ಆ ಟೈಮಲ್ಲಿ ಹೆಂಗೆ ಅಂದ್ರೆ ತುಂಬಾ ಕಾದು ಕಾದು ಪಡಿತೀವಿ. ಇಲ್ಲ ಅಂದ್ರೆ ಏನೋ ಒಂದು ಆ ಮೂಮೆಂಟ್ ಇರುತ್ತಲ್ಲ, ಅದು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ? ಹಂಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಆಯ್ತು ನಿಮ್ ಸೊಸೆ. ಚೆನ್ನಾಗಿದ್ದಾಳೆ. ನಿಮ್ ಸೊಸೆನೂ ಚೆನ್ನಾಗಿದ್ದಾಳೆ. ಚೆನ್ನಾಗಿದ್ದಾಳೆ, ಇಷ್ಟ ಆಯ್ತು ನನಗೆ. ಪಕ್ಕಾ ಜೋಡಿ ನೋಡಿ. ಎಲ್ಲಾರ ಹಂಗೆ ಅಂತಾರ, ಬೇಷದಾಳ, ಎಲ್ಲ ಚೆನ್ನಾಗದಾರ ಸೊಸೆ ಅಂತ. ಹೌದು ಹೌದು, ಚೆನ್ನಾಗಿರೋ ಅವ್ರು ಕೂಡ ಹೌದು, ಸೇಮ್ ನಮ್ಮಂಗೆ ಅವ್ರು. ಬುದ್ಧಿ ಗಿದ್ದಿ ಎಲ್ಲ. ಹೌದು, ನಿಮಗೆ ಅಂತಾರೆ ಬೇಕಾಗಿತ್ತಲ್ಲ. ಇವರು ಅಲ್ಲೇ ನೋಡಿ ಕಳ್ಸಿರೋದು ಎಲ್ಲ. ಹೌದೌದು. ನೋಡು, ಒಳ್ಳೇದೇ ಮಾತತ್ತೆ ಮೇಡಮ್. ಯಾವ್ದು ಒಳ್ಳೇದೇ ಸಿಗ್ತಾರೆ, ಕೆಟ್ಟವ್ರ ಸಿಗೋದು ಅಂತಾರೆ. ಒಟ್ಟು ಮುಂಚೆನೆ ಕೇಳ್ಕೊಂಡು ಬಂದಿರ್ತಾರೆ, ಇಂಥವ್ರೇ ಜೋಡಿ ಅಂತೇಳಿ. ನೀವು ಮತ್ತೆ ಏನದು ಇನ್ನೊಬ್ಬ ಮೇಡಮ್, ಇನ್ನೊಬ್ಬ ಹುಡುಕ್ ಹೋಗಲ್ಲ ಆಯ್ಕೆ ಅಂತ ಸಿಗ್ತಾವೇನೋ. ಸಿಗ್ಬೇಕು ನಮ್ಗೆ ತಕ್ಕಂತ ಹುಡುಗಿ ಸಿಗ್ಬೇಕು ಆತು ಕೂಡ. ಹೌದೌದು, ಇನ್ನೊಬ್ಬ ಮಗ ಇದಾನಲ್ಲ. ಇನ್ನೊಬ್ಬ ಇದಾರಲ್ಲಮ್ಮ. ಆತು ಕೂಡ ನಮ್ಗೆ ತಕ್ಕಂತ ಮಗನ ಸಿಗ್ಬೇಕು. ಮತ್ತೆ ಸೊಸೆ ಏನ್ ಮಾಡ್ಬೇಕು. ನೋಡೋಣ, ಅವ್ರದ್ದು ಎಲ್ಲ ಜಾತಕ ಇದೆಲ್ಲ ಕಳ್ಸಿ ಅವ್ರದ್ದೊಂದು ಪ್ರಶ್ನೆ ಇಟ್ಟು ನೋಡೋಣಂತೆ ಏನು ಅಂತೇಳಿ ಗೊತ್ತಾಗುತ್ತೆ. ಮತ್ತೆ ನಿಮ್ ಮಗ ನನ್ ಫೋನ್ ಮಾಡಿ ಮಾಡಿ ತಲೆ ತಿಂತಿದ್ರು. ನಮ್ಮಮ್ಮ ಸಣ್ಣಪ್ಪ ಈತಂಗಲ್ಲ, ಈತ ಅಂದ್ರೆ ನೀವ್ ಹೇಳಂಗ್ ಕೇಳ್ತಾನ, ಅವ್ನಿಗೆ ಕೇಳ. ಅಂತವ್ರಿಗೆ ಬೇರೆ ಮೆಥಡ್ ಇರುತ್ತೆ, ಕೇಳೋ ಅಂತವ್ರಿಗೆ ಇನ್ನೊಂದು ಮೆಥಡ್ ಇರುತ್ತೆ, ಕೇಳದೆ ಇದ್ದವ್ರಿಗೆ ಮತ್ತೊಂದು ಮೆಥಡ್ ಇರುತ್ತೆ ಬಿಡಿ. ಅವಂದೇ ಬೇರೆ ಲೆಕ್ಕ. ಒಂದು ಈತ ಅಂದ್ರೆ ನಿನ್ ಲೆಕ್ಕ ಒಂದನ ಏನ್ ಕೇಳ್ಕೊತಿತ್ತ. ಹೌದು, ಇವರು ಅಷ್ಟೇನೆ, ಹಂಗಲ್ಲವು ಅಷ್ಟಕ್ಕಷ್ಟೇ. ನಾನು ಹೇಳಿ, ಇಬ್ರು ಒಂದೇ ಅವರು. ಅವ್ರಿಬ್ರು ಒಂದು, ನಾ ಇಬ್ರು ಒಂದು ಅವಾಗ. ಹಂಗೆ ಹಂಗ ನಾವು ಓನ್ಯಾಗ ಊಟ ಮಾಡಿ ಮೇಡಮ್, ಹೊತ್ತಾಗೈತೆ. ಆಯ್ತಾಯ್ತು, ಮಾಡೋಣ. ಸರಿ, ಸಲ ಕೊಟ್ಟು ನೋಡಿ ಚೀನಾಗ. ಓಕೆ.